ಚಿತ್ರನಟಿ ರುಕ್ಮಿಣಿ ವಸಂತ್ ಅವರ ಫೋಟೋವನ್ನ ಅಶ್ಲೀಲವಾಗಿ ಎಡಿಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದಂತ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಐ ತಂತ್ರಜ್ಞಾನವನ್ನ ಬಳಸಿ ರುಕ್ಮಿಣಿ ವಸಂತ್ ಅವರ ಫೋಟೋವನ್ನ ಎಡಿಟ್ ಮಾಡಿ ಅದನ್ನು ವೈರಲ್ ಮಾಡಲಾಗಿತ್ತು. ಅವರು ಕೇಸು ದಾಖಲಿಸಿದ್ರು. ಸದ್ಯ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ರವಿಕುಮಾರ್, ಚಂದ್ರಕಾಂತ್ ಮತ್ತು ರಂಜಿತ್ ಈ ಮೂವರು ಬಂಧಿತರು. ಕೃತ್ಯಕ್ಕೆ ಬಳಸಿದ್ದ 3 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ಫೋಟೋವನ್ನ ಅಶ್ಲೀಲವಾಗಿ ತಿರುಚಿ ಎಡಿಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದೆ. ಮೂವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡ್ತಾ ಇದ್ದೀರಿ ಫೋಟೋಗಳನ್ನು ಅವರದು. ಈ ಮೂವರು ಬಾಗಲಕೋಟೆ ಮೂಲದ ರವಿಕುಮಾರ್, ಬೆಂಗಳೂರಿನ ರಂಜಿತ್ ಮತ್ತು ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದ ಚಂದ್ರಕಾಂತ್ ಇವರೇ ಫೋಟೋ ಎಡಿಟ್ ಮಾಡೋದು. ಸದ್ಯ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ರುಕ್ಮಿಣಿ ವಸಂತ್ ಅವರ ಫೋಟೋ ಮತ್ತು ವಿಡಿಯೋ ಅದನ್ನು ಅಶ್ಲೀಲವಾಗಿ ತಿರುಚಿ ಎಐ ಬಳಸಿ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ರು ಮೂವರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಏನು ಇವರ ಹಿನ್ನೆಲೆ ಆರೋಪಿಗಳದು? ರಕ್ಷತ್, ನಟಿ ರುಕ್ಮಿಣಿ ವಸಂತ್ಗೆ ಸಂಬಂಧಪಟ್ಟ ಹಾಗೆ ಎಐ ಮುಖಾಂತರವಾಗಿ ಅಶ್ಲೀಲ ಫೋಟೋವನ್ನ ಎಡಿಟ್ ಮಾಡಿ ಬಿಡಲಾಗಿತ್ತು ಎನ್ನುವಂತ ಒಂದು ಆರೋಪದ ವಿಚಾರವಾಗಿ ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ಸದ್ಯ ಸೈಬರ್ ಕಮಾಂಡ್ ಪೊಲೀಸರು ಮಾಡಿದ್ದಾರೆ. ಈ ಹಿಂದೆ ನಟಿ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಹಲವು ಅಕೌಂಟ್ಗಳ ಮುಖಾಂತರವಾಗಿ ಈ ಫೋಟೋ ಹಾಗೆ ವಿಡಿಯೋಗಳನ್ನ ಬಿತ್ತರಿಸಲಾಗಿದೆ ಎನ್ನುವಂತದ್ದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. 10ಕ್ಕೂ ಹೆಚ್ಚು ಅಕೌಂಟ್ಗಳನ್ನ ಗುರುತು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಹಾಗೆ ಅದರ ಓನರ್ ಯಾರು ಅನ್ನುವಂತ ಒಂದು ಮಾಹಿತಿ ಬೇಕು ಅಂತ ಹೇಳಿ ಮೆಟಾದಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆದ್ರೆ ಹಲವು ಜನರು ಈ ಅಕೌಂಟ್ ಗಳನ್ನ ಡಿಲೀಟ್ ಮಾಡಿಕೊಳ್ಳುವಂತದ್ದು ಜೊತೆಗೆ ಆ ಪೋಸ್ಟ್ ಗಳನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಸದ್ಯಕ್ಕೆ ಸೈಬರ್ ಕಮಾಂಡ್ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಅದರಲ್ಲಿ ರವಿಕುಮಾರ್ ಎಂಬಾತ, ಆತ ಬಾಗಲಕೋಟೆ ನಿವಾಸಿ, ಜೊತೆಗೆ ರಂಜಿತ್ ಎನ್ನುವಾತ, ಆತನು ಕೂಡ ಬೆಂಗಳೂರಿನ ನಿವಾಸಿ, ಜೊತೆಗೆ ಚಂದ್ರಕಾಂತ್ ಎನ್ನುವಂತಹ ವ್ಯಕ್ತಿ, ಆತ ಬೆಂಗಳೂರಿನಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ, ಆದ್ರೆ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದವನು ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಸದ್ಯಕ್ಕೆ ಈ ರೀತಿಯಾಗಿ ಫೋಟೋವನ್ನ ಎಐ ಮುಖಾಂತರವಾಗಿ ಇವರು ಎಡಿಟ್ ಅನ್ನ ಮಾಡಿ ಪೋಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಎನ್ನುವಂತ ಒಂದು ವಿಚಾರ. ಸದ್ಯಕ್ಕೆ ಆರೋಪಿಗಳ ಹಿನ್ನೆಲೆ ಏನು, ಇದೇ ರೀತಿಯಾದಂತಹ ಬೇರೆ ಯಾರದಾದ್ರೂ ಫೋಟೋಗಳನ್ನ ಎಡಿಟ್ ಮಾಡಿದ್ದಾರಾ, ಜೊತೆಗೆ ಇದಕ್ಕೆ ಬಳಸಿರುವಂತಹ ಟೂಲ್ ಏನು, ಎಲ್ಲವನ್ನೂ ಕೂಡ ತನಿಖೆ ಮಾಡುವಂತಹ ಕೆಲಸವನ್ನ ಸೈಬರ್ ಕಮಾಂಡ್ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಫೋಟೋವನ್ನ ಎಡಿಟ್ ಮಾಡೋದಕ್ಕೆ ಬಳಸಿಕೊಂಡಿದ್ದಂತಹ 3 ಮೊಬೈಲ್ ಫೋನ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ತನಿಖೆನ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಹಲವು ಅಕೌಂಟ್ಗಳನ್ನ ಪೊಲೀಸರು ಗುರುತನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅದರ ಹಿಂದಿರುವಂತಹ ಆರೋಪಿಗಳು ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಆರಂಭದಲ್ಲಿ ಈ 3 ಜನರನ್ನ ಬಂಧನವನ್ನ ಮಾಡಿ ಈ 3 ಜೊತೆಗೆ ಇವರು ಪೋಸ್ಟ್ ಗಳನ್ನ ಎಲ್ಲೆಲ್ಲಿಗೆ ಶೇರ್ ಮಾಡಿದ್ರು ಎಲ್ಲವನ್ನೂ ಕೂಡ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಈ ರೀತಿಯಾದಂತಹ ಅಕೌಂಟ್ಗಳು ಡಿಲೀಟ್ ಆದಂತಹ ಕಾರಣ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚೋದು ಕಷ್ಟಕರವಾದಂತಹ ಕೆಲಸವಾಗಿತ್ತು. ಆದ್ರೂ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ರೀತಿಯಾದಂತಹ ಪೋಸ್ಟ್ ಗಳನ್ನ ಯಾರ್ಯಾರು ಮಾಡಿದ್ದಾರೆ ಅವೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.